ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ರಾಯಲ್ ರಂಬಲ್ ಕೂಡ ಮುಗಿದಿದೆ ಅಂಡ್ ಮೆನ್ಸ್ ರಾಯಲ್ ರಂಬಲ್ ನ ಈ ಬಾರಿ ನಮ್ಮ ಜೇ ಉಸೋ ಅವರು ವಿನ್ ಆಗಿದ್ದಾರೆ. ನಿಜವಾಗ್ಲೂ ಇಂಟರ್ನೆಟ್ ಅಲ್ಲಿ ಈ ಒಂದು ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ಡಿಬೇಟ್ ನಡೀತಾ ಇದೆ ಅಂಡ್ ನನ್ನ ಚಾನಲ್ ನ ಕಾಮೆಂಟ್ ಸೆಕ್ಷನ್ ಕೂಡ ಈ ಒಂದು ವಿಚಾರದ ಬಗ್ಗೆನೇ ತುಂಬಿದೆ ಅಂತಾನೆ ಹೇಳ್ಬಹುದು. ಸ್ವಲ್ಪ ಜನ ಹೇಳ್ತಾ ಇದ್ದೀರಾ ಜೇ ಉಸೋ ಅಲ್ವಾ, ಅವರು ಕೂಡ ರೆಸ್ಲರ್, ಗೆಲ್ಬೇಕಿತ್ತು, ಅವನು ಗೆದ್ರೆ ಬಿಡು ಗುರು, ನಿನಗೇನ್ ಪ್ರಾಬ್ಲಮ್ ಅಂತ ನನಗೆ ಬೈತಾ ಇದ್ದೀರಾ. ಇನ್ ಸ್ವಲ್ಪ ಜನ ಇಲ್ಲ ಬ್ರೋ, ಜೇ ಉಸೋ ಅವರು ಗೆಲ್ಬಾರ್ದಾಗಿತ್ತು ಅಂತ ಜೇ ಉಸೋ ಅವರಿಗೆ ಬೈತಾ ಇದ್ದಾರೆ. ಅದೇ ರೀತಿ ಟ್ರಿಪಲ್ ಎಚ್ ಅವರಿಗೆ ಬೈತಾ ಇದ್ದೀರಾ. ಸೊ ಟ್ರಿಪಲ್ ಎಚ್ ಅವರು ಯಾಕೆ ಜೇ ಉಸೋ ಅವ್ರನ್ನ ಗೆಲ್ಸಿದ್ರು, ಅದು ಕೂಡ ಈ ರಾಯಲ್ ರಂಬಲ್ ನ ಗೆಲ್ಸುವಂತಹ ಅಗತ್ಯಕತೆ ಇತ್ತ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋನ ನೋಡೋದ್ಮೇಲೆ ನಿಮಗೆ ಒಂದ್ ರೀತಿ ಗೊತ್ತಾಗುತ್ತೆ, ಓಕೆ ಈ ಒಂದು ಕಾರಣಕ್ಕೆ ನಮ್ಮ ಜೇ ಉಸೋ ಅವರು ಗೆದ್ದಿರಬಹುದು ಅಂಡ್ ಅವ್ರನ್ನ ಗೆಲ್ಸಿರೋದು ಒಳ್ಳೆ ಡಿಸಿಷನ್ ಅನ್ನೋದಕ್ಕೂ ಕೂಡ ನಾನು ನನ್ನ ಅಭಿಪ್ರಾಯನ ತಿಳಿಸ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಗಾಯ್ಸ್, ನಿಜ ಹೇಳಿ, ನೀವೇನಾದ್ರೂ ಅನ್ಕೊಂಡಿದ್ರ ನಮ್ಮ ಜೇ ಉಸೋ ಅವರು ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ತಾರೆ ಅಂತ? ಲಿಟ್ರಲಿ ಮುಂದೊಂದ್ ದಿನ ಅವರು ಗೆಲ್ತೀರಾ ಅಂತ ಏನಾದ್ರೂ ನೀವು ಅನ್ಕೊಂಡಿದ್ರೆ ಓಕೆ ಬಿಡು ಗುರು, ಗೆಲ್ಬಹುದು ಅನ್ಕೊಂಡಿದ್ವಿ. ಬಟ್ 2025 ರಾಯಲ್ ರಂಬಲ್ ನ ನಮ್ಮ ಜೇ ಉಸೋ ಅವರು ಗೆಲ್ತಾರೆ ಅಂತ ನಮ್ಮ ಅಪ್ಪನಾನೇ ಹೇಳ್ತಾ ಇದ್ದೀನಿ. ಯಾರು ಕೂಡ ಪ್ರೆಡಿಕ್ಟ್ ಮಾಡಿರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಆ ಒಂದು ರಾಯಲ್ ರಂಬಲ್ ಆ ರೀತಿ ಇತ್ತು. ಯಾವ ಸೂಪರ್ ಸ್ಟಾರ್ಸ್ ಗಳು ನಮಗೆ ನೋಡೋದಕ್ಕೆ ಸಿಕ್ಕಿದ್ರು? ಡ್ರೂ ಮ್ಯಾಕೆಂಟೈರ್, ಸೆತ್ ರೋಲೆನ್ಸ್, ರೋಮನ್ ರೈನ್ಸ್, ಸಿಎಂ ಪಂಕ್, ಜಾನ್ ಸಿನಾ ಅವರ ಲಾಸ್ಟ್ ರಾಯಲ್ ರಂಬಲ್. ಸೊ ಇಂಥ ಟಾಪ್ ಬಿಗ್ ಸೂಪರ್ ಸ್ಟಾರ್ಸ್ ಗಳು ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾಗ ಇವ್ರಗಳ ನಡುವೆ ಜೇ ಉಸೋ ಅವ್ರನ್ನ ನಿಜವಾಗ್ಲೂ ಯಾರು ಕೂಡ ಪ್ರೆಡಿಕ್ಟ್ ಮಾಡಿರೋದಿಲ್ಲ. ಅಂಡ್ ಆ ಒಂದು ಅನ್ಪ್ರೆಡಿಕ್ಟೇಬಲಿಟಿನೇ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಬೇಕಾಗಿದ್ದು. ಅಂಡ್ ಜೇ ಉಸೋ ಅವ್ರನ್ನ ಈ ಬಾರಿಯ ರಾಯಲ್ ರಂಬಲ್ ಗೆಲ್ಸುವಂತಹ ಐಡಿಯಾ ಐ ಥಿಂಕ್ ಈಗ ಒಂದೆರಡು ವಾರಗಳ ಮುಂಚೆ ತಗೊಂಡಿದ್ದು ಅನ್ಕೋತೀನಿ ಈ ಒಂದು ಡಿಸಿಷನ್ ನ. ಅದರಲ್ಲೂ ಕೂಡ ಗಾಯ್ಸ್, ನಮ್ಮ ಗಂತರಾಗೆ ಜೇ ಉಸೋ ಅವರ ಮ್ಯಾಚ್ ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಕ್ತಲ್ಲ, ಆ ಒಂದು ಮ್ಯಾಚ್ ಆದ್ಮೇಲಿಂದ ನಿಮ್ಗೆ ಗೊತ್ತಿರಬಹುದು ನಮ್ಮ ಜೇ ಉಸೋ ಅವರು ಡಿಫ್ರೆಂಟ್ ಆಗಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಸೊ ಅಲ್ಲಿಂದ ನಮ್ಮ ಟ್ರಿಪಲ್ ಎಚ್ ಅವರು ಅನ್ಕೊಂಡಿರಬಹುದು ಜೇ ಉಸೋ ಅವ್ರನ್ನ ನಾವು ಬಿಲ್ಡ್ ಮಾಡೋಣ ಅಂಡ್ ಜೇ ಉಸೋ ಅವ್ರನ್ನ ನೆಕ್ಸ್ಟ್ ಸ್ಟಾರ್ ಆಗಿ ನಾವು ಬಿಲ್ಡ್ ಮಾಡೋಣ ಅಂತ. ನಿಜ ಹೇಳ್ಬೇಕು ಅಂದ್ರೆ ಈಗ ಸ್ಟಾರ್ ಬಿಲ್ಡಿಂಗ್ ನ ಅಗತ್ಯಕತೆ ತುಂಬಾನೇ ಅವಶ್ಯಕತೆ ಇದೆ. ನಮ್ಮ ವಿನ್ಸ್ ಮಿಕ್ಮೆನ್ ಅವರು ನಮಗೆ ಅಧಿಕಾರದಲ್ಲಿ ನೋಡೋದಕ್ಕೆ ಸಿಗ್ಬೇಕಾದ್ರೆ ಆಸ್ಟನ್ ಥಿಯರಿ ಅವ್ರನ್ನ ಅವರು ನೆಕ್ಸ್ಟ್ ಸೂಪರ್ ಸ್ಟಾರ್ ಆಗಿ ಬಿಲ್ಡ್ ಮಾಡ್ತಾ ಇದ್ರು. ಅದಾದ್ಮೇಲೆ ನಮ್ಮ ಟ್ರಿಪಲ್ ಎಚ್ ಅವರು ಅಧಿಕಾರಕ್ಕೆ ಬಂದಾಗ ಯಾವ ಸೂಪರ್ ಸ್ಟಾರ್ ನ ನಮ್ಮ ಟ್ರಿಪಲ್ ಎಚ್ ಅವರು ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತ ಯಾವುದೇ ರೀತಿಯ ಪ್ರಶ್ನೆ ನಮಗೆ ನೋಡೋದಕ್ಕೆ ಸಿಗ್ತಿರಲಿಲ್ಲ ಅಂಡ್ ಅಷ್ಟೊಂದು ಚೆನ್ನಾಗಿ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಗ್ತಿರಲಿಲ್ಲ. ಬಟ್ ಈಗ ರಾಯಲ್ ರಂಬಲ್ ನ ನಮ್ಮ ಜೇ ಉಸೋ ಅವರು ಗೆದ್ದಿರೋದ್ರಿಂದ ಓಕೆ ನಮ್ಮ ಜೇ ಉಸೋ ಅವರ ಮೇಲೆ ಟ್ರಿಪಲ್ ಎಚ್ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಬಟ್ ಇಷ್ಟು ಬೇಗ ಇನ್ವೆಸ್ಟ್ ಮಾಡಿದ್ದು ನಿಜವಾಗ್ಲೂ ಕೂಡ ಚೆನ್ನಾಗಿತ್ತ? ನಮ್ಮ ಜೇ ಉಸೋ ಅವರ ಹತ್ರ ಆ ಒಂದು ಕರಿಸ್ಮಾ ಇದೆಯಾ? ಫ್ಯೂಚರ್ ಸ್ಟಾರ್ ಆಗುವಂತಹ ಕರಿಸ್ಮಾ ನಮ್ಮ ಜೇ ಉಸೋ ಅವರ ಕೈಯಲ್ಲಿ ಇದೆಯಾ? ಇದು ನನ್ನ ದೊಡ್ಡ ಪ್ರಶ್ನೆ. ಐ ಥಿಂಕ್ ನಮ್ಮ ಟ್ರಿಪಲ್ ಎಚ್ ಅವರ ಈ ಒಂದು ಐಡಿಯಾ ಪ್ಯೂರ್ ಆಗಿ ಫೇಲ್ ಆಗುತ್ತೆ ಅನ್ಕೋತೀನಿ. ಅಂಡ್ ಅದಲ್ದಲೆ ರಸಲ್ ಮೇನಿಯಾ ಆದ್ಮೇಲೆ ನಮ್ಮ ಜೇ ಉಸೋ ಅವರ ಸ್ಟಾಕ್ಸ್ ನಿಜವಾಗ್ಲೂ ಕಡಿಮೆ ಆಗುತ್ತೆ ಅಂತ ಅನ್ಕೋತೀನಿ. ನಮಗೆ ಕಾಫಿ ಮೇನಿಯಾ ನೋಡೋದಕ್ಕೆ ಸಿಕ್ತಲ್ಲ, ಕಾಫಿ ಕಿಂಗ್ಸ್ಟನ್ ಅವರು ರಸಲ್ ಮೇನಿಯಾ ತನಕ ಓವರ್ ಪಾಪ್ಯುಲರ್ ಆಗಿ ರಸಲ್ ಮೇನಿಯಾ ಮುಗಿದ್ಮೇಲೂ ಕೂಡ ಪಾಪ್ಯುಲರ್ ಆಗಿದ್ರು, ಬಟ್ ಅವರ ಮೇಲೆ ಯಾರು ಕೂಡ ಇನ್ವೆಸ್ಟ್ ಆಗಿರ್ಲಿಲ್ವಲ್ಲ. ಅದೇ ರೀತಿ ಸುನಾರಿಯೋ ಜೇ ಉಸೋ ಅವ್ರಿಗೂ ಕೂಡ ನೋಡೋದಕ್ಕೆ ಸಿಗ್ಬಹುದು. ಸೊ ಜೇ ಉಸೋ ಅವರು ಕೂಡ ರಸಲ್ ಮೇನಿಯಾ ತನಕ ಓವರ್ ಆಗಿ ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ಮುಂದೇನು ಗುರು, ಜೇ ಉಸೋ ಅವರು ಚಾಂಪಿಯನ್ಶಿಪ್ ನ ಇಟ್ಕೊಂಡು ಯಾವ ಸ್ಟೋರಿನ ಕೊಡ್ತಾರೆ? ಈ ರೀತಿ ಫ್ಯಾನ್ಸ್ ಗಳು ಯೋಚನೆ ಮಾಡೋದಕ್ಕೆ ಶುರು ಮಾಡಬಹುದು ಅನ್ನೋದು ನನ್ನ ಒಪಿನಿಯನ್. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಅನ್ಕೋತಾ ಇದಾರಲ್ಲ ಜೇ ಉಸೋ ಅವ್ರನ್ನ ನೆಕ್ಸ್ಟ್ ಬಿಗ್ ಥಿಂಗ್ ಆಗಿ ಬುಕ್ ಮಾಡೋಣ ಅಂತ, ಆ ಒಂದು ವಿಚಾರ ಎಲ್ಲೋ ಸಾಧ್ಯ ಇಲ್ಲ. ಟ್ರಿಪಲ್ ಎಚ್ ಅವರು ಜೇ ಉಸೋ ಅವರ ಬದಲು ಬೇರೊಬ್ಬ ಸೂಪರ್ ಸ್ಟಾರ್ ಮೇಲೆ ಇನ್ವೆಸ್ಟ್ ಮಾಡಬೇಕಾಗಿತ್ತು. ನಮ್ಮ ಬ್ರಾನ್ ಬ್ರೇಕರ್ ಅಥವಾ ಆಸ್ಟನ್ ಥಿಯರಿ ಈ ಸೂಪರ್ ಸ್ಟಾರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರೋದು ಅನ್ಕೋತೀನಿ. ಅಥವಾ ನಮ್ಮ ಟ್ರಿಪಲ್ ಎಚ್ ಅವ್ರು ಏನಾದ್ರು ಆ ರೀತಿ ಥಿಂಕ್ ಮಾಡ್ದಲೆ ಲಾಸ್ಟ್ ಮೂಮೆಂಟ್ ಡಿಸಿಷನ್ ನ ತಗೊಂಡು ಅನ್ಪ್ರೆಡಿಕ್ಟಬಿಲಿಟಿನ ಕೊಡಬೇಕು ಅಂತ ಓಕೆ ಈ ಬಾರಿ ಎಲ್ಲರೂ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಬಿಗ್ ನೇಮ್ಸ್ ಗಳಿರೋದ್ರಿಂದ ಅವರೇ ವಿನ್ ಆಗ್ತಾರೆ ಅಂತ. ಸೊ ನಾನಿಲ್ಲಿ ನನ್ನ ಬುದ್ಧಿನ ಉಪಯೋಗಿಸೋಣ ಅಂದ್ಬಿಟ್ಟು ಜೇ ಉಸೋ ಅವ್ರನ್ನ ಗೆಲ್ಸಿದ್ರೆ ನಿಜವಾಗ್ಲೂ ನಮ್ಮ ಟ್ರಿಪಲ್ ಎಚ್ ಅವರ ಬುಕಿಂಗ್ ನ ಅದೇನು ಅಂತ ಕರೆಯೋದು ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ನಿಜ ಹೇಳ್ಬೇಕು ಅಂದ್ರೆ ಜೇ ಉಸೋ ಅವರು ರಾಯಲ್ ರಂಬಲ್ ನ ಗೆಲ್ಲೋದನ್ನ ನಿಜವಾಗ್ಲೂ ಡಿಸರ್ವ್ ಮಾಡ್ತಾರೆ. ಬಟ್ ಈ ಬಾರಿ ರಾಯಲ್ ರಂಬಲ್ ನ ಗೆಲ್ಲೋದು ನಿಜವಾಗ್ಲೂ ಅವರಿಗೆ ಬೇಕಾಗಿರಲಿಲ್ಲ. ಯಾಕಂದ್ರೆ ಈ ಬಾರಿ ರಾಯಲ್ ರಂಬಲ್ ಫುಲ್ ಸ್ಟ್ಯಾಕ್ಡ್ ಸೂಪರ್ ಸ್ಟಾರ್ಸ್ ಗಳಿಂದ ತುಂಬಿತ್ತು, ಟಾಪ್ ನೇಮ್ಸ್ ಗಳಿದ್ವು. ಸೊ ಇವ್ರ ಮುಂದೆ ಜೇ ಉಸೋ ಅವರು ಗೆಲ್ಲೋ ಅಗತ್ಯಕತೆ ಇರಲಿಲ್ಲ. ನೆಕ್ಸ್ಟ್ ಇಯರ್ ರಾಯಲ್ ರಂಬಲ್ ಅಲ್ಲಿ ಗೆಲ್ಸಿದ್ರೆ ಅದೊಂಥರ
ಚೆನ್ನಾಗಿರೋದು. ಆ್ಯಂಡ್ ಅದಾದಮೇಲೆ ನಮ್ಮ ಟ್ರಿಪಲ್ ಎಚ್ ಅವರು ಹಂಗೂ ಕೂಡ ಯೋಚನೆ ಮಾಡಿರ್ಬೋದು, ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಮ್ಮ ಜೇ ಉಸೋ ಅವರ ಹೈ ಬುಕ್ ಕಡಿಮೆ ಆಗಿರ್ಬೋದು ಅಂತ ಇಲ್ಲಿಂದನೇ ಜೇ ಉಸೋ ಅವ್ರನ್ನ ಬುಕ್ ಮಾಡೋಣ ಅಂತಲೂ ಕೂಡ ಬುಕ್ ಮಾಡಿರ್ಬೋದು. ಅದೇನೋ ನನಗೆ ಓಕೆ ಅಂತ ಅನಿಸ್ಲಿಲ್ಲ. ಅಫ್ಕೋರ್ಸ್ ನಮ್ಮ ಜೇ ಉಸೋ ಅವರು ಕಂಪನಿಗೆ ಒಳ್ಳೆ ಪ್ರಾಫಿಟ್ನ ಕೊಡ್ತಾ ಇದ್ದಾರೆ, ಮರ್ಚೆಂಡೈಸ್ಗಳನ್ನ ಸೇಲ್ ಮಾಡಿದ್ದಾರೆ. ಸೊ ಇದಕ್ಕೆ ಅವರಿಗೆ ಒಂದು ಉಡುಗೊರೆ ರೀತಿನೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಈ ಬಾರಿಯ ರಾಯಲ್ ರಂಬಲ್ನ ಗೆಲ್ಸಿರ್ಬೋದು. ಆ್ಯಂಡ್ ಈ ಬಾರಿಯ ರಾಯಲ್ ರಂಬಲ್ನ ಎಂಡಿಂಗ್ ಮೂಮೆಂಟ್ ಅಲ್ಲಿ ಜೇ ಉಸೋ ಅವರು ಗೆದ್ರು ಕೂಡ ಏನು ಲಾಸ್ ಆಗೋದಿಲ್ಲ ಅನ್ಕೊಂಡು ತಿಳ್ಕೊಂಡೆ ನಮ್ಮ ಟ್ರಿಪಲ್ ಎಚ್ ಅವರು ಈ ರೀತಿ ಮಾಡಿರ್ಬೋದು ಅನ್ಕೋತೀನಿ. ಗೊತ್ತಿಲ್ಲ ನಮ್ಮ ಟ್ರಿಪಲ್ ಎಚ್ ಅವರ ತಲೆಯಲ್ಲಿ ಅದೇನ್ ಯೋಚನೆ ಇದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಈ ಬಾರಿಯ ರಸಲ್ ಮೇನಿಯಾದಲ್ಲಿ ನಾವು ಯಾವ ಮ್ಯಾಚ್ ನ ಥಿಂಕ್ ಮಾಡಿ ಇಟ್ಕೊಂಡಿದ್ವಿ. ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ನಮಗೆ ಸೆತ್ ರೋಲಿನ್ಸ್, ಸಿಎಂ ಪಂಕ್ ಇವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆ ಕಡೆ ಕೋಡಿ ರೋಡ್ಸ್ ಅವರು ತನ್ನ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ನೈಟ್ 2 ಅಲ್ಲಿ ಫಿಕ್ಸ್ ಮಾಡ್ತಾರೆ. ಈ ಕಡೆ ನೈಟ್ 1 ನಲ್ಲಿ ನಮಗೆ ಸಿಎಂ ಪಂಕ್, ಸೆತ್ ರೋಲಿನ್ಸ್, ಡ್ರೂ ಮ್ಯಾಕೆಂಟೈರ್ ಇವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಇನ್ವಾಲ್ವ್ ಆಗೋದು ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ ಈಗ ನಮಗೆ ಗಂತರ್ ಹಾಗೆ ಜೇ ಉಸೋ ಅವರ ಮ್ಯಾಚ್ ಮತ್ತೊಮ್ಮೆ ರಸಲ್ ಮೇನಿಯಾ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಈ ಒಂದು ಮ್ಯಾಚ್ ರಸಲ್ ಮೇನಿಯಾನ ಡಿಸರ್ವ್ ಮಾಡ್ತಾ ಇತ್ತ. ಅದರಲ್ಲೂ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಹುಚ್ಚು ನಾಯಿ ಹೊಡೆದಂಗೆ ನಮ್ಮ ಗಂತರ್ ಅವರು ಜೇ ಉಸೋ ಅವ್ರನ್ನ ಸೋಲಿಸಿ ಅವರಿಗೆ ಹೇಳಿದ್ದಾರೆ, ನೆಕ್ಸ್ಟ್ ಟೈಮ್ ನನ್ನ ವಿರುದ್ಧ ಬರಲೇಬೇಡ, ನಿನ್ನ 6 ಸಲ ನಾನು ಸೋತಿದ್ದೀನಿ, ಸೊ ಯಾವ ಮುಖ ಇಟ್ಕೊಂಡು ನನ್ನ ವಿರುದ್ಧ ಬರ್ತೀಯ ಅಂತ ಹಿಂಗೆಲ್ಲ ಹೇಳಿದ್ದಾರೆ. ಸೊ ಇದಾದ್ಮೇಲೆ ನಮ್ಮ ಜೇ ಉಸೋ ಅವರು ರಾಯಲ್ ರಂಬಲ್ನ ಗೆದ್ದು, ಇಲ್ಲ ನಾನು ಗಂತರ್ ಅವ್ರನ್ನ ಸೋಲಿಸ್ತೀನಿ ಅಂತ ನನಗೆ ನಂಬಿಕೆ ಇದೆ ಅಂತ ರಸಲ್ ಮೇನಿಯಾಗೆ ಹೋಗ್ತಾ ಇದ್ದಾರೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ. ನಮ್ಮ ಟ್ರಿಪಲ್ ಎಚ್ ಅವರು ಒಂದು ರೀತಿ ರಿವಾರ್ಡ್ ನ ಕೊಟ್ಟಿದ್ದಾರೆ ಅನ್ಬೋದು ನಮ್ಮ ಜೇ ಉಸೋ ಅವರು ಡಬ್ಲ್ಯೂ ಕಂಪನಿಗೆ ಇಷ್ಟೊಂದು ಪ್ರಾಫಿಟ್ ನ ಮಾಡಿಕೊಟ್ಟಿರೋದಕ್ಕೆ. ಬಟ್ ರಿವಾರ್ಡ್ ನ ಅಗತ್ಯಕತೆ ಇರಲಿಲ್ಲ. ನಮ್ಮ ಟ್ರಿಪಲ್ ಎಚ್ ಅವ್ರು ಏನಾದ್ರು ಜೇ ಉಸೋ ಅವರಿಗೆ ರಿವಾರ್ಡ್ ನ ಕೊಡಬೇಕು, ಅವರಿಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲಿಸಬೇಕು ಅನ್ನೋದೇ ಇದ್ದಿದ್ರೆ ರಾಯಲ್ ರಂಬಲ್ ಮುಗಿದ ಕೂಡಲೇ ಗಂತರ್ ಅವರನ್ನ ಸೋಲಿಸಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಜೇ ಉಸೋ ಅವರ ಕೈಗೆ ಕೊಡಬಹುದಾಗಿತ್ತು, ಅಥವಾ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಸೋಲಿಸಬಹುದಿತ್ತಲ್ಲ. ಈ ಬಾರಿ ರಾಯಲ್ ರಂಬಲ್ ನ ಈ ರೀತಿ ಮಾಡೋದಕ್ಕೆ ಯಾರು ಹೇಳಿದ್ರೋ ಗೊತ್ತಿಲ್ಲ. ಏನೇ ಆಗಲಿ ಗಾಯ್ಸ್, ನಮ್ಮ ಟ್ರಿಪಲ್ ಎಚ್ ಅವರ ತಲೆಯಲ್ಲಿ ಏನು ನೋಡ್ತಾ ಇದೆಯೋ ಗೊತ್ತಿಲ್ಲ. ಅಂಡ್ ಟ್ರಿಪಲ್ ಎಚ್ ಅವರು ಎಂಡಿಂಗ್ ಮೂಮೆಂಟ್ ಅಲ್ಲಿ ಈ ರೀತಿ ಡಿಸಿಷನ್ ತಗೊಂಡಿರಬಹುದು 1-2 ವಾರಕ್ಕೆ ಮುಂಚೆ. ಅಂಡ್ ನಮ್ಮ ಜೇ ಉಸೋ ಅವರಿಗೆ ಒಂದು ರಿವಾರ್ಡ್ ನ ಕೊಡೋದಕ್ಕೆ ಅವ್ರನ್ನ ನಿಮ್ಮ ಟ್ರಿಪಲ್ ಎಚ್ ಅವರು ನೆಕ್ಸ್ಟ್ ಟಾಪ್ ಸ್ಟಾರ್ ಆಗಿ ಬಿಲ್ಡ್ ಮಾಡೋದಕ್ಕೋಸ್ಕರ ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ಸಿದ್ದಾರೆ. ಅಂಡ್ ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ಸಿದ್ದು ನಿಜವಾಗ್ಲೂ ಸರಿಯಾದ ಡಿಸಿಷನ್ ಇಲ್ವೋ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.